ಲೋಕಾಯುಕ್ತರ ಗಮನಕ್ಕೆ ತಗೊಂಡು ಹೋಗ್ತೀವಿ. ಈ ವಿಚಾರನ ಹೀಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿ ಮೇಲೆ ಸುಳ್ಳು ಆರೋಪಗಳನ್ನ ಹೊರಿಸ್ಬೋದು. ಆಗಿರೋ ಕೆಲಸಗಳನ್ನು ಆಗಿಲ್ಲ ಅಂತಲೂ ಸಹ ಹೇಳ್ತಾ ಇದ್ದಾರೆ. ಲೈಸೆನ್ಸ್ ಕೇಳೋದಕ್ಕೆ ಬಂದರು, ಅದಕ್ಕೂ ಸಹ ನಮ್ಮ ಪಂಚಾಯಿತಿಯಲ್ಲಿ ಕಾನೂನು ಏನು ಅದರ ಒಂದು ಸಂಬಂಧಪಟ್ಟ ದಾಖಲಾತಿಗಳನ್ನು ಕೇಳಿದ್ರು, ಕೊಡಲಿಲ್ಲ. ಅವರು ಕೃಷ್ಣಮೂರ್ತಿ ಕೈಯಲ್ಲಿ ಒದಗಿಸೋಕ್ಕೆ ದಾಖಲಾತಿಗಳನ್ನ ಒದಗಿಸೋಕ್ಕಾಗಲಿಲ್ಲ. ಆ ಉದ್ದೇಶವನ್ನು ಇಟ್ಕೊಂಡು, ತಮ್ಮ ವೈಯಕ್ತಿಕ ಉದ್ದೇಶವನ್ನು ಇಟ್ಕೊಂಡು ನಮಗೆ ಇದು ನಮ್ಮ ಪಂಚಾಯಿತಿ ಮೇಲೆ ಹಲವು ಅರ್ಜಿಗಳನ್ನು ಹಾಕೊಳ್ತಾ ಈ ಥರ ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅನಧಿಕೃತ ಗ್ರಾಮವನ್ನು ಅನ್ನೋ ಒಂದು ವಿಚಾರವಾಗಿ ಅಲ್ಲಿನ ಸಾರ್ವಜನಿಕರು ಕೊಟ್ಟಿರುವಂಥ ಅರ್ಜಿಯ ಆಧಾರದ ಮೇಲೆ ನಾವು CO ನಮ್ಮ ಮೇಲಧಿಕಾರಿಗಳಾದ CO ಅವರಿಗೆ ಅರ್ಜಿಯನ್ನು ಕೊಟ್ಟಿದ್ದೇವೆ. ಅಲ್ಲಿನ ಅವರ ಅಧಿಕಾರಿಗಳು ನಮಗೆ ಮತ್ತೆ ಆ ಒಂದು ಗ್ರಾಮ ಕೇಂದ್ರವನ್ನು ವಜಾ ಮಾಡೋದಕ್ಕೆ ನಮ್ಮ ಒಂದು ಆದೇಶವನ್ನು ಸಹ ನಮಗೆ ನೀಡಿದ್ದಾರೆ. ಕೃಷ್ಣಮೂರ್ತಿ ಅವರು ಟೈಮ್ಸ್ ಆಫ್ ಇಂಡಿಯಾ ಒಂದು ಪತ್ರಿಕೆಯಲ್ಲಿ ಹಿರಿಯ ವರದಿಗಾರನಾಗಿರುತ್ತೇನೆ, ಒಂದು ಬಲ ಆಧಾರದ ಮೇಲೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕಾಗಿ ಒಂದು ಅಧ್ಯಕ್ಷ ಆಗಿದ್ದ ಸಮಯದಿಂದಲೇ ನಮಗೆ ತೊಂದರೆಯನ್ನು ಮಾಡ್ಕೊಳ್ತಲೇ ಬರ್ತಾ ಇದ್ದಾರೆ.